ಅಣ್ಣ ನೀವೇ ಇದನ್ನ ತುಂಬಾ ಎಂಜಾಯ್ ಮಾಡ್ತಿದ್ರಿ ಅಣ್ಣ. ಇಲ್ಲ, ಫಸ್ಟ್ ಗೋಪಿ ನೋಡಿದ ತಕ್ಷಣ ಅಂಬರೀಷ್ ಅವ್ರು ನೋಡ್ದಂಗೆ ಆಯ್ತು ನಿಜ. ಫಸ್ಟ್ ಪಾಯಿಂಟ್ ಅದು ತುಂಬಾ ಅದ್ಭುತವಾಗಿ. ಆಮೇಲೆ ಆ ನಿಂತಿರೋ ಪೋಸ್ ಇರ್ಬೋದು, ಅವ್ರು ಬಂದು ನೋಡೋ ನೋಟ ಇರ್ಬೋದು, ಎವ್ರಿಥಿಂಗ್ ವಾಸ್ ಪ್ರಿಸೈಸ್ಲಿ ಲೈಕ್ ಅಂಬರೀಷ್ ಅಂಕಲ್ ತರನೇ ಮಾಡ್ತಾ ಇದ್ರು. ಅಂಡ್ ಸೀಮಾ ಅಷ್ಟೇ ಫ್ಯಾಂಟಾಸ್ಟಿಕ್. ಅವ್ರಿಬ್ರು ನೋಡೋಕೆ ಮಜಾ. ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಅಂಡ್ ವಸಂತ್ ಆಸ್ ಇಟ್ ಈಸ್ ರಿಕ್ರಿಯೇಷನ್ ಸೂಪರ್ ಆಗಿತ್ತು. ಅಂಡ್ ಫ್ಯಾಂಟಾಸ್ಟಿಕ್ ಗೋಪಿ ಅವರೇ, ಥ್ಯಾಂಕ್ ಯು. ಸೂಪರ್ ಇಟ್ ವಾಸ್. ಇವತ್ತು ಅಂಬರೀಷ್ ಅವ್ರ ತರ ಮಾಡಿದ್ದು ಇಟ್ ವಾಸ್ ಅಮೇಸಿಂಗ್. ಸ್ವಲ್ಪ ಅಂಬರೀಷ್ ಅವ್ರು ನೋಡಿದ್ರೆ ಅವರೇ ಖುಷಿ ಪಟ್ಬಿಡೋರು, ನಿಜ. ಅಷ್ಟು ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ಅಣ್ಣ ಹೇಳಿದ್ ನಿಜ. ವೆನೆವರ್ ಯು ಸಿ ಗೋಪಿ ಅಣ್ಣ ಅಲ್ಲ, ಪರ್ಫೆಕ್ಟ್ ಆಗಿ ಸೂಟ್ ಆಡೋ ಹಾಡು ಅಂದ್ರೆ ಅಂಬರೀಷ್ ಮಾಮ ಅವ್ರ ಹಾಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಸೈಡ್ ಅಲ್ಲ ಮುಂದ್ಗಡೆಯಿಂದ ಕೂಡ ಹಂಗೆ ಕಾಣಿಸ್ತಾರೆ. ಅವ್ರು ಫಸ್ಟ್ ಸ್ಟೆಪ್ ಅಲ್ಲಿ ಅವ್ರು ಓಡ್ಕೊಂಡು ಹೋಗ್ತಾರೆ ಗೊತ್ತಾ ಹಿಂದೆ. ಇವನ್ ದಟ್ ರನ್ನಿಂಗ್ ವಾಸ್ ಲೈಕ್ ಮಾಮ ಅಣ್ಣ. ಅದೇ ತರ ಫೀಲ್ ಏನ್ ಮಾಡ್ತಾರೆ ಅವರು. ನೋಡಕ್ಕೂ ಅದೇ ತರ ಇದೀರಣ್ಣ ನೀವು. ನೀವ್ ಯಾವ್ದಾದ್ರು ಅಂಬರೀಷ್ ಮಾಮ ಮುಂದೆ ಅವ್ರ ಮಿಮಿಕ್ರಿ ಮಾಡಿದಿರ? ಮಾಡಿದೆ ಮೇಡಮ್. ಅಲ್ಲಿ ಮಂಡ್ಯದಲ್ಲಿ ಕಾರ್ಯಕ್ರಮ ಇತ್ತು. PR ಅನಂತ್ ಅವ್ರು ಕರ್ಕೊಂಡು ಹೋದ್ರು. ಅವ್ರದ್ದು ಧ್ವನಿ ಮಾಡಿದ್ದೆ. ಅಷ್ಟರಲ್ಲಿ ಅವರು ತುಂಬಾ ಬೇವತ್ಕೊಂಡ್ಬಿಟ್ಟಿದ್ರು. ಟವಲ್ ಒರೆಸ್ಕೊಂತ ಇದ್ರು. ಬೋಳೆ ಮಕ್ಕಳ ಹೋಗ್ರ ಆ ಕಡೆ, ಯಾವನ ಬಾಯ್ಲಿ ಹೇಳ. ಅವರು PR ಅನಂತ್ ಅವರು ಕರ್ಕೊಂಡೋಗಿ ಬಂದು ಅಣ್ಣನ ಹತ್ರ ಒಂದು ಆಶೀರ್ವಾದ ತಗೊಳ್ಳಿ ಅಂದ್ರು. ನಾನು ಸೈಲೆಂಟ್ ಆಗಿ ಹೋದೆ, ನಮಸ್ಕಾರ ಮಾಡ್ಕ. ಇನ್ನು ಕೂತಿದ್ರು, ಹಿಂಗೆ ಓರ್ಗಣೆ ನೋಡುವ, ಬೋಳೆ ಮಗನೇ ಚೆನ್ನಾಗಿ ಮಾಡಿದೆ ಹೋಗೋ. ಅವ್ರು ಬೈದ್ರೇನೆ ಆಶೀರ್ವಾದ ತರ. ಎಷ್ಟು ಖುಷಿ ಆಗ್ಬಿಟ್ರು ಅಂದ್ರೆ ಅವರು. ನಾನು ಹಿಂಗೆ ಪಾಸ್ ಆದೆ, ಅನಂತ್ ಅವ್ರಿಗೆ ಹೇಳಿದ್ರಂತೆ, ಮಗ ಚೆನ್ನಾಗಿ ಮಾಡ್ದ ಅಂತ. ಅವ್ರು ಆಕ್ಚುಲಿ ಹಂಗೆ ಮಾಡೋದನ್ನ ಅವರು. ಅಂಬರೀಷ್ ಮಾಮ ಯಾರಿಗಾದ್ರೂ ತುಂಬಾ ಖುಷಿ ಆದ್ರೆ ಅದೇ ತರ ಬೈದ್ ಹೇಳ್ತಾರೆ, ಚೆನ್ನಾಗಿ ಮಾಡಿದೆ ಅಂತ. ಸೊ ಐ ಲವ್ಡ್ ಇಟ್. ಅದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಗೋಪಿ ಅಣ್ಣಂಗೆ. ಅಂಡ್ ಸೀಮಾ ಆಲ್ಸೋ ಡಿಡ್ ಅ ವೆರಿ ಗುಡ್ ಜಾಬ್. ಸೊ ಗೋಪಿ ಅಣ್ಣ ವಾಸ್ ದ ಹೈಲೈಟ್ ಫಾರ್ ಮೀ ಟುಡೇ. ತುಂಬಾ ಚೆನ್ನಾಗಿತ್ತು. ವಸಂತ್, ಗುಡ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಕ್ಷಿತಾ ಮ್ಯಾಮ್. ಶುನಿ ಮಾಸ್ಟರ್, ಅವ್ರ ಎಂಟ್ರಿ ಇದೆಯಲ್ಲ ಗೋಪಿ ಸರ್ದು, ಎಷ್ಟು ಬ್ಯೂಟಿಫುಲ್. ಅಂಬರೀಷ್ ಅಣ್ಣನ ಥರಾನೇ ಇತ್ತು ಸರ್. ಆ ಫೇಸ್ ಹೆಂಗ್ ಸರ್ ಹಂಗೆ ಮಾಡ್ತೀರಾ? ಅದೇನು ಬಂದ್ಬಿಡುತ್ತಾ ನಿಮಗೆ? ಇಲ್ಲ, ಬಂದ್ಬಿಡುತ್ತೆ. ಅದು ಫೀಲ್ ನಲ್ಲಿ ಹಂಗೆ ಇದೆ ಸರ್. ಡಿಟ್ಟೋ 100 to 100% ಸರ್. ಆಮೇಲೆ ಅಟ್ಟಂಗ್ ಅದೆಲ್ಲ ಇದೆಯಲ್ಲ, ಅದೆಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಅಂದ್ರೆ ಸೂಪರ್. ಇಬ್ರು ಸೀಮಾ ಸೂಪರ್. ಸೀಮಾ ಲವ್ ಯುವರ್ ಆಕ್ಷನ್ಸ್. ಎಷ್ಟು ಡೀಸೆಂಟ್ ಆಗಿತ್ತು ಆ ಕೊರಿಯೋಗ್ರಫಿ. ಆಮೇಲೆ ಆ ಕೊರಿಯೋಗ್ರಫಿನಲ್ಲಿ ಏನು ಮಿಸ್ಟೇಕೇ ಇಲ್ಲ ಸರ್. ಡ್ಯಾನ್ಸು ಕಷ್ಟ ಸರ್ ಆ್ಯಕ್ಚುಲಿ. ರಿದಮ್ನಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಆಮೇಲೆ ಅವ್ರನ್ನ ನೀವು ಇಮಿಟೇಟ್ ಮಾಡ್ತೀರಲ್ಲ ಅಂಬರೀಷನನ್ನ, ಅದು ಸೂಪರ್ ಸರ್. ಅದು ಸಾಧ್ಯನೇ ಇಲ್ಲ. ಆ್ಯಕ್ಟಿಂಗ್ನಲ್ಲಿ ಮಾಡ್ಬೋದು, ಡೈಲಾಗ್ ಮಾಡ್ಬೋದು, ಬಟ್ ಡ್ಯಾನ್ಸ್ ರಿದಮ್ನಲ್ಲಿ ಮಾಡೋದು ಇದೆಯಲ್ಲ ಕಷ್ಟ ಸರ್. ಅದು ಸೂಪರಾಗಿ ಮಾಡಿದ್ದೀರಾ ಸರ್. ಇಬ್ಬರು ಮಾತ್ರ ಟುಡೇ ಯು ಜಸ್ಟ್ ಟೋಲ್ ಮೈ ಹಾರ್ಟ್ ಯರ್. ಸೋ ಬ್ಯೂಟಿಫುಲ್ ಇಟ್ ವಾಸ್. ಫ್ಲಾಶ್ ಬ್ಯಾಕ್. ಐ ರಿಯಲಿ ವಾಚ್ಡ್ ಅಂಬರೀಷ್ ಅಣ್ಣ. ವೆರಿ ಗುಡ್, ಸೂಪರ್. ಅಂಡ್ ವಸಂತ್, ಯು ಕ್ರಿಯೇಟೆಡ್ ಟುಡೇ 90s 80s ಆ ಥರ ತಗೊಂಡು ಹೋಗ್ಬಿಟ್ಟೆ ನೀವು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಿನ್ನಿ ಮಾಸ್ಟರ್. ಎಲ್ಲರೂ ಹೇಳ್ತಾ ಇದ್ರು ಗೋಪಿ ಸರ್ ನೀವು ಅಂಬರೀಷ್ ಸರ್ ತರ ಅಷ್ಟು ಅದ್ಭುತವಾಗಿ ಇಮಿಟೇಟ್ ಮಾಡ್ತಿದ್ದೀರಾ, ಆವರಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ತಮಾಷೆನೇ ಇಲ್ಲ. ಅಂದ್ರೆ ಶರೀರ ಶಾರೀರ ಎರಡನ್ನೂ ಒಬ್ಬರ ತರ ಇಲ್ಲಿ ನಟನೆ ಮಾಡೋದಿದೆಯಲ್ಲ, ಅನುಕರಣೆ ಮಾಡೋದಿದೆಯಲ್ಲ, ತುಂಬಾ ದೊಡ್ಡ ಚಾಲೆಂಜ್ ಸರ್. ನಿಮ್ಮನ್ನ ಹೊಗಳಿ ನನ್ನ ಹತ್ರ ಈಗ ಪದಗಳಿಲ್ಲ. ಇನ್ನಷ್ಟು ಮತ್ತಷ್ಟು ಸಾವಿರಾರು ವೇದಿಕೆಗಳು ನಿಮಗೆ ಬರಬೇಕು. ನೀವು ಮಿಂಚ್ತಾ ಇರಬೇಕು. ಇದೇ ರೀತಿ ಜನರ ಜೀವನದಲ್ಲಿ ನೀವು ನಗುವನ್ನು ತರ್ತಾ ಇರಬೇಕು ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗೋಪಿ ಸರ್. ಥ್ಯಾಂಕ್ ಯು. ಗಿಲಿ, ಏನಾಯ್ತು? ಡ್ಯಾನ್ಸ್ ಅಲ್ಲಲ್ಲ, ಆ ಟೈರ್ ಕೆಳಗಡೆ ಏನೋ ಸಿಗಾಕೊಂಡ್ಬಿಟ್ಟಿಯಲ್ಲ. ಸೀರೆ ಸಿಗಾಕೊಂಡ್ಬಿಡ್ತು. ಯಾಕೆ? ಅದು ನಾವು ಬೇಗ ಎಸ್ಬಿಟ್ರು, ಬೇಗ ಮೂವ್ ಆಗೋಯ್ತು, ಸಿಗಾಕತ್ತು. ರಾಘುಗೂ ಕೂಡ ಈ ಹಾಡು ತುಂಬಾ ಇಷ್ಟ. ರಾಘು ಹತ್ರ ಕೇಳೋಣ. ಗಿಲ್ಲಿ ಮತ್ತೆ ಹನೀಶಾ ವೆರಿ ವೆಲ್ ಅಟೆಂಪ್ಟೆಡ್. ಇದು ಒಂದು ಕಾರ್ನ ಸ್ಟೇಜ್ ಮೇಲೆ ಇಟ್ಕೊಂಡು ಪ್ರಾಪರ್ ಆಗಿ ಯೂಸ್ ಮಾಡಿ. ಅಫ್ಕೋರ್ಸ್ ಇದರ ಒರಿಜಿನಲ್ ತುಂಬಾನೇ ಸಿಂಪಲ್ ಬಟ್ ವೆರಿ ವೆರಿ ಇಂಪ್ಯಾಕ್ಟ್ಫುಲ್. ಗಿಲ್ಲಿ, ನೀವು ಈ ಸಾಂಗ್ ಪ್ರಯತ್ನ ಪಟ್ಟಿರೋದು ಇಟ್ ಇಸ್ ನಿಮಗೆ ಬಹಳ ದೊಡ್ಡ ಚಾಲೆಂಜ್. ಅಂಡ್ ಆಫ್ ಕೋರ್ಸ್ ಹನೀಶಾ ಇಸ್ ಆಸ್ ಗ್ರೇಸ್ಫುಲ್ ಆಸ್ ಎವರ್. ತುಂಬಾ ನೀಟಾಗಿ, ತುಂಬಾ ಏನ್ ಹೇಳ್ತಾರೆ, ತುಂಬಾ ಎಫೆಕ್ಟಿವ್ ಆಗಿ ನೀವು ಕೊಟ್ಟಿರೋ ಕೊರಿಯೋಗ್ರಫಿನ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಮ್ಮ. ಅಂಡ್ ನಿಮ್ಮ ಸಮಕ್ಕೆ ಗಿಲ್ಲಿ ಪ್ರಯತ್ನ ಪಡ್ತಿರೋದು ನಮಗೆ ಬಹಳ ಖುಷಿ ಆಗ್ತಿರೋಂಥ ವಿಷಯ. ವೆರಿ ವೆಲ್ ಟ್ರೈಡ್ ಗಿಲ್ಲಿ. ತುಂಬಾ ಚೆನ್ನಾಗಿ ಏನ್ ಅಲ್ಲಲ್ಲಿ ಒಳ್ಳೊಳ್ಳೆ ಹೀರೋ ತರನೇ ಎಕ್ಸ್ಪ್ರೆಷನ್ ಕೊಡ್ತೀಯಾ. ಇಲ್ಲಿ ನಟ ಇಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡು ಬಂದಿದ್ಯಾ.
ನೀನು ಡೆಫಿನೆಟ್ಲಿ ಸಾಧನೆ Thank you. ಮಾಡ್ತೀನಿ. ವೆರಿ ವೆಲ್ ಅಟೆಂಪ್ಟೆಡ್. ಥ್ಯಾಂಕ್ ಯು ಆಮೇಲೆ ಅಕ್ಕ ಏನಾಯ್ತು? ಹೇಳ್ಬೇಕಕ್ಕ. ರವಿ ಸರ್ದು ಮಿಮಿಕ್ರಿ ಮಾಡ್ತೀಯ ನೀನು? ಬೇಡ ಅಕ್ಕ, ಸುಮ್ಮನೆ ಮಾಡೋ ಚೆನ್ನಾಗಿ ಮಾಡ್ತೇನೆ. ಬೈತಾರ ಶಿವಣ್ಣ ಸುಮ್ಮನಿರಕ್ಕ. ಮಾಡ್ ಬೇಗ. ಈ ಎಲ್ಲ ಪೀಸ್ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗೇ ಇತ್ತು, ಅಂದ್ರೆ ಸೀರೆ ಟೈರ್ ಕೆಳಗಡೆ ಸಿಗಾಕಬಿಟ್ಟಿತ್ತು, ಏನು ಮಾಡಕ್ಕಾಗಲ್ಲ. ಇದು ಬೇರೆ. ನನ್ ಬೇರೆ ಹಾಕ್ಬಿಟ್ಟಲ್ಲ ಮರಿ, ನಾನ್ ನಿನ್ ಸಪೋರ್ಟ್ ಮಾಡಿದ್ರೆ ಶಿವಣ್ಣ ಬೈತಾರೆ ಅನ್ಬಿಟ್ಟಲ್ಲ, ನೋಡ್ದಾ? ಮಿಮಿಕ್ರಿ ಅಣ್ಣ. ಎಲ್ಲರಿಗಿಂತ ಜಾಸ್ತಿ ಎಂಜಾಯ್ ಮಾಡಿದೆ ಶಿವಣ್ಣ. ನಾನು ಬಡವ ನೀ ಮಡಗದಂಗಿರು ಅಂತ ಇದೀನಿ. ನನಗೆ ಇದೆಯಾ ನೋಡ್ದಾ? ಅಣ್ಣ ಇನ್ನೊಂದು ಮಿಮಿಕ್ರಿ ಮಾಡ್ತೀನಿ. ಎಲ್ಲ ಪೀಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಶಿವಣ್ಣನು ಇಷ್ಟಪಟ್ರು ಅಷ್ಟೇ. ಮುಂದಿನ ವಾರ ಪಕ್ಕ ಹೊಡಿತೇರಿ. ಮುಂದಿನ ವಾರ ಅಣ್ಣ ಈ ಪೈರ್ ಬ್ಯಾಂಡ್ ಈ ವಾರದ್ದು ಸೇರಿಸಿ 4 ಏನ್ ತಗೋತೀನಿ. ತಗೊಂತೀಯ? ಪೈರ್ ಬ್ಯಾಂಡ್. ಈಗ ಇದನ್ನ ಕಂಪ್ಲೀಟ್ ಮಾಡು, ಒಂದ್ ವಿಷಯ ಇದೆ, ಓಕೆನಾ? ರೀಕ್ರಿಯೇಷನ್ ರೌಂಡ್ ಅಲ್ವಾ ಇದು? ಹೌದು ಸಾಂಗ್ ಅಕ್ಕ. ರೀಕ್ರಿಯೇಷನ್. ಇದ್ರಲ್ಲಿ ನೀನು ಸಾಂಗ್ ರೀಕ್ರಿಯೇಟ್ ಮಾಡಿದೆ, ಬಟ್ ಏನ್ ಸ್ಪೆಷಲ್ ಹೋಗಿಲ್ಲಿ? ಅಕ್ಕ ರಕ್ಷಿತಕ್ಕ, ಸಾಂಗ್ ರೀಕ್ರಿಯೇಷನ್ ಏನಕ್ಕ, ನಾನು ಸಿನಿಮಾನೇ ರೀಕ್ರಿಯೇಷನ್ ಮಾಡಿದ್ದೀನಿ. ಯಾವ ಸಿನಿಮಾ? ನೋಡಿ ಅಕ್ಕ, ನೀವು ಅಲ್ಲಿ ನೋಡಿ ಅಕ್ಕ. ಗಿಲ್ಲಿ ಅಕ್ಕ ಒಂದ್ ನಿಮಿಷ, ಯಾರದು? ಪ್ರೇಮಲೋಕ? ಗಗನ ನಾನು ಇದು ಗಗನ ಅದು. ಮೇಡಮ್ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ನೋಡಿ ಗಗನ. ಗಗನ ಅಕ್ಕ. baby ಗಿಲ್ಲಿ ಸಾಕಾಗತ್ತೆ. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ ನೋಡಿ. ಹೌದು. ಅಕ್ಕ First time. ರವಿ ಸರ್ದು ಪ್ರೇಮಲೋಕ, ನಂದು ಗಿಲ್ಲಿ ಲೋಕ, ಅದಕ್ಕೆ ಮಾಡಿರೋದಕ್ಕ ಅದು. ರವಿ ಸರ್ ಸಿನಿಮಾ ಅವಾಗ ಎಲ್ರಿಗೂ ಇನ್ಸ್ಪಿರೇಷನ್, ಹಾ. ನಾನ್ ಲವ್ ಸ್ಟೋರಿ ಎಲ್ರಿಗೂ ಇವಾಗ ಇನ್ಸ್ಪಿರೇಷನ್ ಅಕ್ಕ. ಸಕ್ಕತ್ತಾಗಿದೆ, ವೆರಿ ನೈಸ್. ಅಕ್ಕ ಕರೆದು ಬಿಡು ಅವರು. ನಾನೇನ್ ಕಂಬ ನೀನು ನನ್ ಸುತ್ತಾ ಇದ್ದೀರಾ? ಅಲ್ಲ, ಇಷ್ಟ ಅದೇನು? ಅನು ನೀನ್ ಲೋಕ ನೀನು. ನಾನ್ ಲೋಕ, ಹೌದು. ನಿನ್ನ ಗಿಲ್ಲಿ ಲೋಕನ ನಾವು ರೀಕ್ರಿಯೇಟ್ ಮಾಡ್ಬೇಕು, ಆ ಪೋಸ್ಟರ್ನ ಹೋ. ನೀನು ಮತ್ತೆ ಕೊಡು ಅದೇ ತರ. ಥು.